ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಳ್ಳೆ ಸಂವಿಧಾನವನ್ನ ನಮ್ಮ ಭಾರತ ದೇಶಕ್ಕೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆ ಒಂದು ಸಂವಿಧಾನದ ಆಶಯದಲ್ಲಿ ನಾವು ಶಿಕ್ಷಣ ಪಡ್ಕೊಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಒಳ್ಳೆ ಸುಶಿಕ್ಷಿತ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಆ ಸುಶಿಕ್ಷಿತ ಸಮಾಜ ನಿರ್ಮಾಣ ಮಾಡೋದಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಬಹುಮುಖ್ಯ. ಯಾಕಂದ್ರೆ ಈ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆ ವಿದ್ಯಾಸಂಸ್ಥೆಯನ್ನ ನಡೆಸಿ ಮತ್ತೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರ್ದಂಗೆ ಒಂದು ಮೇಲ್ಗೆ ಎತ್ಕೊಂಡು ಹೋಗುವಂತ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಆದರ್ಶ ವಿದ್ಯಾಸಂಸ್ಥೆ ಸಹ ಮೊದಲಿಗೆ ಇದೆ ಅಂತಂದ್ರೆ ತುಂಬಾ ಖುಷಿ ಪಡುವಂತ ವಿಚಾರ. ಯಾಕಂದ್ರೆ ಈ ಗ್ರಾಮೀಣ ಭಾಗದ ಜನರಲ್ಲಿ ಒಳ್ಳೆ ಶಿಕ್ಷಣ ನೀಡುವಂಥದ್ದೇ ಒಂದು ದೊಡ್ಡ ಸವಾಲು. ಆ ಸವಾಲನ್ನ ಬಹುಶಃ ನಮ್ಮ ಮೂರ್ತಿಯರು ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವಂಥ ಒಂದು 3 ತತ್ವಗಳನ್ನ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದೇ ಶಿಕ್ಷಣ ಪಡ್ಕೊಂಡಾಗ ಮಾತ್ರ ನಮಗೆ ಸಮಾಜದಲ್ಲಿನ ಒಳಿತು ಕೆಡುಕುಗಳ ಒಂದು ವಿಚಾರ ತಿಳಿಯುತ್ತೆ. ಯಾಕಂದ್ರೆ ಬಡವರಾಗೇ ಇರಲ್ಲ. ಬಡವ ಸಹ ಶ್ರೀಮಂತ ಆಗ್ಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಆ ಶಿಕ್ಷಣಕ್ಕೆ ಅಷ್ಟೊಂದು ಆದ್ಯತೆ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ. ಹೀಗಾಗಿ ಶಿಕ್ಷಣದಿಂದ ನೀವು ಮುಂಚೂಣಿಗೆ ಬರೆಯುವಂಥ ಅವಶ್ಯಕತೆ ಇದೆ. ಎಜುಕೇಶನ್ ಟೈಮಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಶಿಕ್ಷಕರಿರ್ತಾರೆ. ಮುಂದೆ ಗುರಿ ಇರಬೇಕು, ಹಿಂದೆ ಬೆಂತಟ್ಟುವಂಥ ಶಿಕ್ಷಕರಿರ್ತಾರೆ. ಆ ಮೂಲಕ ಸಾಧನೆ ಮಾಡುವಂಥ ನಿಟ್ಟಿನಲ್ಲಿ ನಡಿಬೇಕಾಗುತ್ತೆ. ಮಕ್ಕಳು ಇದನ್ನ ಅರ್ಥಕೊಂಡು ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡಾಗ ಆ ಕುಟುಂಬದಲ್ಲಿ ಒಂದು ಒಳ್ಳೆ ಅಧಿಕಾರಿಗಳಾದಾಗ ಕುಟುಂಬ ಮೇಲ್ವರ್ಗಕ್ಕೆ ಬರುತ್ತೆ. ಆ ರೀತಿ ಸಮಾಜದಲ್ಲಿ ಬಡತನವನ್ನ ಹೋಗ್ಲಾಡಿಸ್ಬೋದು. ಮತ್ತೆ ಆ ಶಿಕ್ಷಣ ಸಂಸ್ಥೆಗೂ ಸಹ ಒಳ್ಳೆ ಹೆಸರು ಬರುತ್ತೆ. ನೋಡಿ, ನಮ್ಮ ಸಂವಿಧಾನದ ಮೂಲ ಆಶಯ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ಒಂದು ಧ್ಯೇಯದಲ್ಲಿದೆ. ಎಲ್ಲರೂ ಸಹ ಮುಂದೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ವರ್ಗದವರಿಗೂ ಸಹ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಯಾರೂ ಸಹ ಬಡತನದಿಂದ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಥವಾ ನ್ಯಾಯ ವಂಚಿತರಾಗಬಾರ್ದು ಅನ್ನೋಂಥ ಉದ್ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇದೆ. ಬಡವರಿಗೆ, ಪರಿಶಿಷ್ಟ ಜಾತಿ ಪಂಗಡದವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ಎಲ್ಲ ಮಹಿಳೆಯರಿಗೆ ಮತ್ತೆ ಕಾರ್ಮಿಕರಿಗೆ, ಅಂಗವೈಕಲ್ಯತೆ ಹೊಂದಿರುವಂತವ್ರಿಗೆ ಎಲ್ಲರಿಗೂ ಸಹ ಉಚಿತ ಕಾನೂನು ಮತ್ತೆ ನೆರವನ್ನ ಕಲ್ಪಿಸಿಕೊಡಲಾಗಿದೆ. ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಅರಿವೇ ಇಲ್ಲ. ನೀವು ಅರಿವನ್ನ ತಿಳ್ಕೊಂಡಾಗ ಮಾತ್ರ ನೆರವನ್ನ ಪಡ್ಕೊಳಕ್ ಸಾಧ್ಯ ಆಗುತ್ತೆ. ಮಟ್ಟದ ಶಿಕ್ಷಣ ಅಂತ ಎಲ್ಲ ಕಡೆ ನಾವು ಕೇಳ್ತಾ ಇದೀವಿ. ಕ್ವಾಲಿಟಿ ಎಜುಕೇಶನ್ ಅಂತ ಅಂತೀವಿ. ಆ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಯಾವ್ಯಾವುದು ಅಂತ ನಾವು ಪೋಷಕರು ಮತ್ತೆ ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಆಲೋಚನೆಯನ್ನ ಮಾಡಬೇಕಾಗಿದೆ. ನಾನು ಸರ್ ಜೊತೆಗೆ ಚರ್ಚೆ ಮಾಡುವಾಗ ನಾವು ಇದನ್ನೇ ಮಾತಾಡ್ತಾ ಇದ್ವಿ. ಅಪ್ ಟು 10th ಯಾಕೆ ಇಷ್ಟೊಂದು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡೋದಕ್ಕೆ ಪೋಷಕರಾಗ್ಲಿ, ಸಮಾಜ ಆಗಲಿ, ಇಲಾಖೆ ಆಗಲಿ ಇಷ್ಟೊಂದು ಒತ್ತು ಯಾಕೆ ನೀಡ್ತಾ ಇದೆ? ಯಾಕೆ ಅಂತಂದ್ರೆ ಗುಣಮಟ್ಟ ಅನ್ನೋದು ಅದು ಒಳಗಿನಿಂದ ನಮ್ಮ ಮನಸ್ಸಿನ ಒಂದು ಕಲಿಕೆ ಆಗಬೇಕು. ಅದು ಕಲಿಯೋದನ್ನ ಕಲಿಸ್ಬೇಕು. ಕಲಿಯೋದು ಅಂತಂದ್ರೆ ಏನು ಅಂತಂದ್ರೆ ಬರೀ ಓದು ಬರಹ ಕಲಿಯೋದು ಮಾತ್ರ ಅಲ್ಲ, ಈ ಸಮಾಜದ ಜೊತೆಗೆ ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನ ಕಲಿಬೇಕು. ಒಂದು ಸಮಾಜಮುಖಿಯಾದಂತಹ ಕೆಲಸವನ್ನ ಮಾಡಬೇಕು. ನಾವು ಸಮಾಜದಲ್ಲಿ ಈಗ ನೀವೆಲ್ಲರೂ ನೋಡ್ತಾ ಇದ್ದೀರಾ, ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಸ್ಥಾನದಲ್ಲಿರೋರು. ಅಲ್ಲಿ ಕೂತಿರತಕ್ಕಂಥ ಪೋಷಕರು ಎಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು, ನನ್ನ ಮಗು ಕೂಡ ಮುಂದೊಂದು ದಿನ ಈ ರೀತಿ ಈ ಒಂದು ಉತ್ತಮ ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಯಾಗಿ ನನ್ನ ಮಗು ಕೂಡ ಬರುತ್ತೆ ಅಂತ. ಅದು ಗುಣಮಟ್ಟ ಅಂತಕ್ಕಂಥದ್ದು. ಅಂದ್ರೆ ಈಗ ಏನು ಕಲ್ತಿದ್ದಾನೆ ಅದನ್ನ ಪ್ರಾಮಾಣಿಕವಾಗಿ ಮೌಲ್ಯಗಳನ್ನ ಇಟ್ಕೊಂಡು ಯಾರಿಗೂ ಸಮಾಜಕ್ಕೆ ಹಾನಿ ಆಗದ ರೀತಿಯಲ್ಲಿ ಆಲೋಚನೆಯನ್ನ ಮಾಡಿಕೊಂಡು ಉತ್ತಮ ಸಂಸ್ಕಾರವಂತರಾಗಿ ವಿದ್ಯಾರ್ಥಿ ತನ್ನ ಜೀವನವನ್ನು ತಾನು ಕಟ್ಟಿಕೊಂಡು ಉತ್ತಮ ನಾಗರಿಕನಾಗಿ ಬೆಳಿಬೇಕಾಗಿದೆ. ಈ ಏಕತೆ ಇದೆ, ಸಹೋದರತ್ವ ಇದೆ, ಬಹುಸಂಸ್ಕೃತಿ ಇದೆ, ವ್ಯಕ್ತಿ ಗೌರವ ಇದೆ. ಆ ವ್ಯಕ್ತಿ ಅಂತಂದಾಗ ಮಕ್ಕಳು, ಹೊಟ್ಟೆ ಒಳಗಡೆ ಇರುವಂತ ಮಗುವಿಂದ ಹಿಡಿದು ನಾವು ಈ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಎಲ್ಲರನ್ನು ಕೂಡ ನಾವು ವ್ಯಕ್ತಿ ಅಂತ ನಾವು ನೋಡ್ತೀವಿ.
ಆ ವ್ಯಕ್ತಿ ಗೌರವಕ್ಕೆ ಈಗ ಹೆಚ್ಚು ನಮ್ಮಲ್ಲಿ ಮೌಲ್ಯಗಳು ಸಿಗ್ತಾ ಇಲ್ಲ. ಜಾತಿ ವ್ಯವಸ್ಥೆ ಮತ್ತೆ ಎಲ್ಲ ಸ್ತರಗಳಲ್ಲೂ ಶ್ರೀಮಂತ ಬಡವ ಮತ್ತೆ ಮಕ್ಕಳ ಮೇಲೆ ಕಿರುಕುಳ, ಹಿಂಸೆ, ನಿಂದನೆ, ಮಕ್ಕಳಿಗೆ ಯಾವುದು ಈಡೇರಬೇಕು, ಯಾವುದನ್ನ ಕೊಡಬೇಕು ಅನ್ನತಕ್ಕಂಥದ್ದು ಒಂದು ವಿವೇಚನೆಯನ್ನ ನಾವು ಜನರಲ್ಲಿ ತಿಳಿಸ್ಬೇಕಾಗಿದೆ. ಅದು ಎಲ್ಲಿಂದ ಬರುತ್ತೆ ಅಂತಂತಂದ್ರೆ ನಾವು ಮಕ್ಕಳ ರಕ್ಷಣೆ ಮತ್ತೆ ಮಕ್ಕಳ ಪೋಷಣೆ, ಮಕ್ಕಳನ್ನ ಒಂದು ಸಂಸ್ಕಾರದ ಮುಖಾಂತರ, ಸಂಸ್ಕೃತಿನಲ್ಲಿ, ಒಂದು ಶಿಸ್ತಿನಲ್ಲಿ, ಒಂದು ಸಮಯ ಪ್ರಜ್ಞೆಯಲ್ಲಿ ಮಕ್ಕಳಿಗೆ ಒಂದು ಕಾನೂನು ಅರಿವನ್ನು ಮೂಡಿಸುವಂಥದ್ದು, ಮತ್ತೆ ಅವರಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲಿಕ್ಕೆ ನಾವು ಗಮನ ಕೊಡುವಂಥದ್ದು, ಇದನ್ನು ನಾವು ಹೇಳ್ಕೊಳ್ಳೋದ್ರ ಮುಖಾಂತರ ನಾವು ಹೊಸ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತ ಅಬ್ದುಲ್ ಕಲಾಂ ಅವರು ಒಂದು ಕಡೆ ಮಾತನ್ನ ಹೇಳ್ತಾರೆ. ಸಮಾಜ ಕಟ್ಟಲಿಕ್ಕೆ ವಚನಕಾರರು ಹೋಗಿದ್ದಾರೆ, ಜಗಜ್ಯೋತಿ ಬಸವಣ್ಣವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ವಿಶ್ವಜ್ಞಾನಿ ಅಂತ ತೆಗೆದುಕೊಂಡಿದ್ದಾರೆ, ಸ್ವಾಮಿ ವಿವೇಕಾನಂದ ಇದ್ದಾರೆ ನಮ್ಮ ಕಣ್ಮುಂದೆ. ಉತ್ಸವವೂ ಕೂಡ ಹೌದು, ಉತ್ಸಾಹನೂ ಕೂಡ ಹೌದು. ಇದಕ್ಕೆ ನಿಮಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಮಾತನಾಡ್ತಕ್ಕಂಥ ಸಂದರ್ಭನೂ ಅಲ್ಲ, ಸಮಯನೂ ಅಲ್ಲ. ಇಲ್ಲಿ ಬಹುಮುಖ್ಯವಾಗಿ ನಾನು ಹೇಳ್ಬೇಕಂತಂದ್ರೆ, ಪೋಷಕರು ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಮಗು 3ನೇ ವರ್ಷದಿಂದ 18ನೇ ವಯಸ್ಸಿಗೆ ಬರೋ ತನಕ ಮನಸ್ಸು ಬಹಳ ಚಂಚಲವಾಗಿರುತ್ತೆ. ಅಷ್ಟೇ ವಿಕಸನವಾಗುವಂತ ವಯಸ್ಸಾಗಿರುತ್ತೆ. ನೀವು ಎಷ್ಟು ಚಾತುರ್ಯತೆಯಿಂದ, ಅದರಲ್ಲೂ ಕೂಡ ಮಕ್ಕಳನ್ನು ನೋಡ್ಕೊಳ್ತಕ್ಕಂಥ ಪೋಷಕರು ಎಷ್ಟು ಚಾತುರ್ಯದಿಂದ ಮಕ್ಕಳನ್ನ ತಿದ್ದುತ್ತಿದ್ರು, ಮಕ್ಕಳನ್ನ ತಿದ್ದುವಿಕೆ ಬಹಳ ಮುಖ್ಯ ಆಗ್ತದೆ. ಮಗು ಏನ್ ಬೇಕಾದ್ರೂ ಆಗ್ಬೋದು. ಒಂದು ಚಿತ್ರ ಬರೀತಕ್ಕಂಥ, ಒಂದು ಪ್ರವೀಣ್ಯತೆ ಪಡ್ಕೊಳ್ತಕ್ಕಂಥ ಒಂದು ಮಗು ಆಗ್ಬೋದು. ಮಗು ವಯಸ್ಸಿಗೆ ಬಂದ ಕೂಡಲೇ ಬುದ್ಧಿವಂತನಾಗಿ ಅವನು ಇಂಜಿನಿಯರ್ ಆಗ್ಬೋದು, ವೈದ್ಯ ಆಗ್ಬೋದು, ಮತ್ತೆ ಯಾವುದೇ ಅಧಿಕಾರಿಯೂ ಕೂಡ ಆಗ್ಬೋದು. ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥದ್ದು ಆತ್ಮೀಯ ಪೋಷಕರ ತಮ್ಮ ಅನುಭವದ ಮಾತುಗಳನ್ನ ಮಕ್ಕಳಿಗೆ ಆಗಿಂದಾಗೆ ಹೇಳಲೇಬೇಕು. ತಾವು ಪಟ್ಟಿರತಕ್ಕಂಥ ಕಷ್ಟಗಳನ್ನ, ತಾವು ಏನ್ ಪಡ್ತಾ ಇದ್ರಿ ಮಗುವಿಗೋಸ್ಕರ, ಅದನ್ನ ನೀವು ಆಗಿಂದಾಗೆ ಮಕ್ಕಳಿಗೆ ಹೇಳ್ತಾ ಇದ್ರಂತಂದ್ರೆ ಮಕ್ಕಳ ಮನಸ್ಸನ್ನು ನೀವು ಗೆಲ್ಲಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ತಾವು, ನಮ್ಮ ಕೆಲಸ ಏನು, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲ್ನಿಂದ ಓದ್ಕೊಂಡು ಬರ್ತಾರೆ, ಉಪಾಧ್ಯಾಯರು ಪಾಠ ಮಾಡ್ತಾರೆ, ಅಷ್ಟಕ್ಕೆ ಮಾತ್ರ ನಾವು ಮಾತ್ರ ಸೀಮಿತ ಅಂತಕ್ಕಂಥ ಪೋಷಕರ ಮನಸ್ಸು ಸರಿಯಲ್ಲ. ಸ್ಕೂಲ್ಗಳಿಗೆ ಏನಕ್ಕೋಸ್ಕರ ಹೋಗ್ತಾರೆ, ಯಾವ ವಿಷಯಗಳನ್ನು ಕಲಿತಾರೆ, ಅಲ್ಲಿ ಏನು ಹೇಳ್ಕೊಟ್ರು ಅಂತಕ್ಕಂಥ ಒಂದು 5 ನಿಮಿಷಗಳ ಕಾಲ ಆದರೂ ಕೂಡ ಮಕ್ಕಳ ಜೊತೆನಲ್ಲಿ ಪೋಷಕರು ಮಾತನಾಡಿದ್ರಂತಂದ್ರೆ ಬಹುತೇಕ ಅದಕ್ಕಿಂತ ಉತ್ತಮವಾದಂಥ ಕೆಲಸ ಪೋಷಕರಿಗೆ ಮತ್ತೊಂದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ದಿನ ಗುಣಾತ್ಮಕವಾದಂಥ ವಿದ್ಯೆಯನ್ನು ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕಿದ್ದೇವೆ. ಅದಕ್ಕೋಸ್ಕರನೇ ಉಪಾಧ್ಯಾಯ ವರ್ಗ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರವೀಣತೆಯನ್ನು ಪಡೆದಿರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಇದೊಂದು ಕಾಂಪ್ಯೂಟರ್ ಯುಗ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕಂತಂದ್ರೆ ನೀವು ಹೆಚ್ಚಿನ ಶ್ರದ್ಧೆಯನ್ನ, ಮಕ್ಕಳ ಮನಸ್ಸನ್ನು ಗೆಲ್ಲುವಂತ ಮಾತುಗಳನ್ನಾಡಿ, ಮಕ್ಕಳನ್ನ ಪ್ರೀತಿಯಿಂದ ಕಂಡು ಶಾಲೆಗೆ ಕಳಿಸ್ಬೇಕಾಗತ್ತೆ. ಈಗ ಗೊತ್ತಿದೆ, ತಾಯಿಯೇ ಮೊದಲನೇ ಪಾಠಶಾಲೆ ಅಂತಕ್ಕಂಥದ್ದು ನಿಮಗೂ ಗೊತ್ತಿದೆ, ನಿಮ್ಮ ಹಿರಿಯರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥ, ಭಾಷೆಯನ್ನ, ಕೆಟ್ಟ ಮಾತುಗಳನ್ನು ಆಡಬೇಡಿ, ಏಕವಚನದಲ್ಲಿ ಇನ್ನೊಬ್ಬ ಮಗುವನ್ನ ಬೈಯಬೇಡಿ ಅಂತಕ್ಕಂಥ ವಿಚಾರವನ್ನ ನೀವು ನಿಮ್ಮ ಮಗುವಿಗೆ ಕಲಿಸ್ಬೇಕು. ಉಪಾಧ್ಯಾಯರು ಎಷ್ಟು ಹೇಳ್ಕೊಡ್ತಾರೋ ಅಷ್ಟೇ ಗಂಭೀರವಾಗಿ ನೀವು ಕೂಡ ಪರಿಗಣನೆ ಮಾಡಿಕೊಂಡು ನೀವು ಮಕ್ಕಳ ಮನಸ್ಸನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಈ ಒಂದು ಸಂಸ್ಥೆಯ ಮೂಲ ಉದ್ದೇಶ. ಅದಕ್ಕೋಸ್ಕರ ಈಗ ಇದು ಮಾತನಾಡ್ತಕ್ಕಂಥ ಸಂದರ್ಭನೂ ಕೂಡ ಅಲ್ಲ. ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳ ಉತ್ಸಾಹವನ್ನು ನೋಡ್ತಕ್ಕಂಥ ಒಂದು ಹಂತಕ್ಕೆ ಬಂದಿದ್ದೀರಿ. ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿದ್ದಾರೆ ಹಲವಾರು ಮಹನೀಯರು. ಅಂತ ಮಹನೀಯರ ವಿಚಾರಗಳನ್ನು ತಾವು ಪೋಷಕರಾದಂಥವರು ಕಷ್ಟಪಟ್ಟರೆ ಫಲ ಉಂಟು, ಗೊತ್ತಿದೆ ನಿಮಗೆ.
ಏನ್ ಬೇಕಾರಾಗ್ಲಿ ಮಗು ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾವ ಮಗು ಒಳ್ಳೆಯವನಾದ್ರೆ ಅವನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಆಫೀಸರೇ ಆಗ್ಬೇಕು ಅಂತಕ್ಕಂಥದ್ದೇನಿಲ್ಲ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಇಟ್ ಈಸ್ ನಾಟ್ ದಿ ಪ್ರೊಫೆಷಿಯನ್ಸಿ ವಿಚ್ ಕೌಂಟ್ ಹೌ ಮಚ್ ಎಫಿಷಿಯಂಟ್ ಯು ಆರ್ ಅಂತ ಹೇಳ್ಬಿಟ್ಟು. ಅಂದ್ರೆ ನೀನು ಏನು ಓದಿದ್ದೆ ಅನ್ನೋದು ಮುಖ್ಯ ಅಲ್ಲಪ್ಪ, ನೀನು ಓದೋದನ್ನ ಯಾವ ರೀತಿ ಅಳವಡಿಸ್ಕೊಂಡು ಜೀವನದಲ್ಲಿ ಮೇಲ್ ಬರ್ತಾ ಇದೆಯಾ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದು. ಅದನ್ನು ನೀವು ಕಲಿಸ್ಕೊಡಿ ಮಕ್ಕಳುಗಳಿಗೆ. ಅದೇ ಆಗ್ಬೇಕು ಇದೇ ಆಗ್ಬೇಕು ಅಂತ ಹಠ ಮಾಡಬೇಡಿ. ಮಕ್ಕಳಿಗೆ ಟ್ಯೂಷನ್ ಕಳಿಸಿದ್ರೆ ಮಾತ್ರ ನಮ್ಮ ಮಗು ಹೆಚ್ಚಿಗೆ ಅಂಕ ಕಳಿಸ್ತದೆ ಅಂತಕ್ಕಂಥ ಯೋಚನೆ ಮಾಡಕ್ ಹೋಗಬೇಡಿ. ಇಲ್ಲಿ ಏನು ಶಾಲೆಯಲ್ಲಿ ಪಾಠವನ್ನು ಹೇಳ್ಕೊಡ್ತಾರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಕೇಳ್ಕೊಂಡು ಪೋಷಕರು ಅದನ್ನ ಸ್ವಲ್ಪ ಮನೆಯಲ್ಲಿ ಗಂಭೀರವಾಗಿ ಅದನ್ನ ಯೋಚನೆ ಮಾಡಿ, ಏನು ಓದ್ಕೊಂಡ್ ಬಂದಿದೆಯಪ್ಪ ನಿಮ್ಮ ಶಾಲೆಯಲ್ಲಿ ಉಪಾಧ್ಯಾಯರು ಏನು ಕಲಿಸಿದ್ರು ಅಂತ ಗಮನವಿಟ್ಟು ನಿಮ್ಮ ಮಕ್ಕಳಿಗೆ ಕೇಳಿದ್ರಂತಂದ್ರೆ ಅದೇ ಹೆಚ್ಚಿನ ಕೆಲಸ ಅಂತಕ್ಕಂಥ ಮಾತನ್ನ ಆತ್ಮೀಯ ಪೋಷಕರಿಗೆ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, ನಿಮಗೆಲ್ಲರೂ ಕೂಡ ಈ ಒಂದು 26ನೇ ಇಸ್ವಿ ಎಲ್ರಿಗೂ ಒಳ್ಳೇದಾಗ್ಲಿ. ಬಂದಿರತಕ್ಕಂಥ ಎಲ್ರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ, ನೀವೆಲ್ಲರೂ ಕೂಡ ಈ ಉತ್ಸಾಹವನ್ನ, ಈ ಒಂದು ನಮ್ಮ ಈ ಮಕ್ಕಳ ಆದರ್ಶ ಶಿಕ್ಷಣ ಸಂಸ್ಥೆಯ ಮಕ್ಕಳ ಉತ್ಸಾಹವನ್ನು ನೀವು ನೋಡಿ ಸಂತೋಷ ಪಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ 2 ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಪಿಟಿಷನ್ ಅಂತ ಆಗುತ್ತೆ ಸರ್.